ಹಾವಳಿಯಿಂದಾಗಿ ಪತ್ರಿಕೆ ಓದುಗರ ಸಂಖ್ಯೆ ಕ್ಷೀಣವಾಗುವುದು ಬೇಸರದ ಸಂಗತಿ ಎಂದು ರಾಜ್ಯ ಪತ್ರಕರ್ತರ ಸಂಘದ ಕಾರ್ಯಕಾರಿ ಸಮಿತಿಯ ಸದಸ್ಯ ಹಾಗೂ ಜನಮಿತ್ರ ಪತ್ರಿಕೆಯ ಪ್ರಧಾನ ಸಂಪಾದಕ ಎಚ್ಪಿ ಮದನಗೌಡ ಬೇಸರ ವ್ಯಕ್ತಪಡಿಸಿದ್ದಾರೆ. ಪಟ್ಟಣದ ಒಕ್ಕಲಿಗ ಸಮುದಾಯ ಭವನದಲ್ಲಿ ಏರ್ಪಡಿಸಲಾಗಿದ್ದ ತಾಲೂಕು ಪತ್ರಕರ್ತರ ಸಂಘದ ಮಾಧ್ಯಮ ದಿನಾಚರಣೆ ಅಂಗವಾಗಿ ಕಾರ್ಯಕ್ರಮ ಉದ್ಘಾಟಿಸುವ ಮೂಲಕ ಮಾತನಾಡಿದ ಅವರು, ನೈಜ ಸುದ್ದಿಗಳಿಗಾಗಿ ಹಾಗೂ ಸತ್ಯಾಸತ್ಯತೆಯನ್ನು ಪರಾಮರ್ಶಿಸಿ ಸುದ್ದಿಗಳು ಬರುತ್ತಿದ್ದ ಕಾಲಘಟ್ಟದಲ್ಲಿ ಹಿಂದೆ ಪ್ರತಿಯೊಬ್ಬರು ಓದುಗಾರರು ಪತ್ರಿಕೆಗಳನ್ನು ಕೊಂಡು ಓದುವಂತ ದಿನಮಾನದಲ್ಲಿ ಇಂದು ಸತ್ಯಾಸತ್ಯತೆಯನ್ನು ಪರಾಮರ್ಶಿಸದೆ ಬೇಕಾಬಿಟ್ಟಿ ಸುದ್ದಿಗಳನ್ನು ಸಾಮಾಜಿಕ ಜಾಲತಾಣಗಳ ಮೂಲಕ ಸುದ್ದಿಗಳನ್ನು ಬಿತ್ತರಿಸುವ ಮೂಲಕ ಇಂದು ಜನರನ್ನು ದಿಕ್ಕು ತಪ್ಪಿಸುವ ಕೆಲಸ ಆಗುತ್ತಿದೆ. ಹಿಂದೆ ಪತ್ರಿಕೆಗಳನ್ನು ಕೊಂಡು ಓದುವ ದಿನಮಾನದಲ್ಲಿ ಆಧುನಿಕತೆ ಮಾರಿ ಹೋಗಿ ಮೊಬೈಲ್ ಮೂಲಕ ಸುದ್ದಿಗಳನ್ನು ಮೊಬೈಲ್ನಲ್ಲಿಯೇ ಓದುವ ಸ್ಥಿತಿ ನಿರ್ಮಾಣವಾಗಿದೆ. ಮೊಬೈಲ್ ಹಿಡಿದು ಬೇಕಾಬಿಟ್ಟಿ ಸುದ್ದಿಗಳನ್ನು ಸಾರ್ವಜನಿಕರಿಗೆ ತಲುಪಿಸಿ ನಾನು ಕೂಡ ಪತ್ರಕರ್ತ ಎಂದು ತಿರುಗಾಡುತ್ತಾ ನೈಜ ಪತ್ರಕರ್ತರಿಗೆ ಧಕ್ಕೆ ಉಂಟು ಮಾಡುವ ಮೂಲಕ ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಇತಿಹಾಸ ಇರುವ ಇಂತಹ ಮಾಧ್ಯಮ ಕ್ಷೇತ್ರದಲ್ಲಿ ಹಲವಾರು ಮಹನೀಯರು ಕಟ್ಟಿ ಬೆಳೆಸಿದ ಈ ಕ್ಷೇತ್ರವನ್ನು ಯುವಜನಾಂಗ ಕಾಪಾಡುವ ಕೆಲಸ ಆಗಬೇಕು. ಇತ್ತೀಚಿನ ಮಾಧ್ಯಮ ಕ್ಷೇತ್ರವು ಉದ್ಯಮವಾಗಿ ಬೆಳೆಯುತ್ತಿದ್ದು ನೂರಾರು ವಿದ್ಯಾರ್ಥಿಗಳು ಪತ್ರಿಕಾ ರಂಗವನ್ನು ಆರಿಸಿಕೊಂಡು ಆಂಗ್ಲ ಹಾಗೂ ದೃಶ್ಯ ಮಾಧ್ಯಮ ಕ್ಷೇತ್ರದಲ್ಲಿ ಬೆಳೆಯುತ್ತಿದ್ದಾರೆ. ಡಿವಿಜಿ ಅವರು ಕಟ್ಟಿದಂಥ ಕನಸನ್ನು ನನಸು ಮಾಡಲು ತಾವು ಕೆಲಸ ಮಾಡುವ ಕ್ಷೇತ್ರದಲ್ಲಿ ಸಾಧನೆ ಮಾಡಬೇಕೇ ಹೊರತು ತಾವು ಹತ್ತಿದ ಮೆಟ್ಟಿಲನ್ನು ಮುಳುಗಿಸುವ ಕೆಲಸ ಮಾಡಬಾರದು ಎಂದು ಕಿವಿಮಾತು ಹೇಳಿದರು. ಈಗಾಗಲೇ ರಾಜ್ಯ ಸರ್ಕಾರ ಪತ್ರಕರ್ತರಿಗೆ ಬಸ್ ಪಾಸ್ ಹಾಗೂ ನಿವೃತ್ತ ಪತ್ರಕರ್ತರಿಗೆ 12,000 ಮಾಸಾಶನ ನೀಡುವ ಮೂಲಕ ಅವರಿಗೆ ಬೆಂಬಲವಾಗಿದೆ ಎಂದರು. ಪತ್ರಕರ್ತರನ್ನು ಸನ್ಮಾನಿಸಿ ಮಾತನಾಡಿದ ಶಾಸಕ ಎಚ್.ಕೆ. ಸುರೇಶ್, ಯಾವುದೇ ವ್ಯಕ್ತಿ ರಾಜಕೀಯದಲ್ಲಾಗಲಿ ಎತ್ತರಕ್ಕೆ ಬೆಳೆಯಬೇಕಾದರೆ ಮಾಧ್ಯಮದ ಸಹಕಾರ ಅತಿ ಮುಖ್ಯ. ಇಂದು ನನ್ನ ಎಲ್ಲ ಸಾಧನೆಗೆ ಮಾಧ್ಯಮದ ಸಲಹೆ ಸಹಕಾರ ಇದೆ. ಈ ಹಿಂದೆ ಪತ್ರಕರ್ತರ ದಿನಾಚರಣೆ ಅಂಗವಾಗಿ ಭಾಗವಹಿಸಿದ ಸಂದರ್ಭದಲ್ಲಿ ಮಾಧ್ಯಮದ ಸ್ನೇಹಿತರಿಗೆ ನಿವೇಶನವನ್ನು ನೀಡುವ ಭರವಸೆ ನೀಡಿದ್ದೆ. ಅದರಂತೆ ಆ ಕಾಯಕಲ್ಪಕ್ಕೆ ಮುಂದಿನ ದಿನಗಳಲ್ಲಿ ಚಾಲನೆ ನೀಡಲಾಗುವುದು. ಈಗಾಗಲೇ ತಾಲೂಕಿನ ಸಮಗ್ರ ಅಭಿವೃದ್ಧಿಗೆ ಹಾಗೂ ಪ್ರವಾಸೋದ್ಯಮ ಅಭಿವೃದ್ಧಿಗಾಗಿ 10 ಹಲವು ಯೋಜನೆಗಳನ್ನು ಕಾರ್ಯರೂಪಕ್ಕೆ ತಂದಿದ್ದು ಕೇವಲ ನಾನು ಮಾತನಾಡುವವನಲ್ಲ, ಕೆಲಸ ಮಾಡಿ ತೋರಿಸುವವನು. ಮಾಜಿ ಸಚಿವರಾದ ಬಿ. ಶಿವರಾಮ್ ಅವರ ಸಹಕಾರ ಮತ್ತು ಮಾಜಿ ಶಾಸಕ ಲಿಂಗೇಶ್ ಅವರ ಸಹಾಯ ಪಡೆಯುವ ಮೂಲಕ ತಾಲೂಕಿನ ಅಭಿವೃದ್ಧಿಗೆ ಮುಂದಾಗುವುದಾಗಿ ತಿಳಿಸಿದ ಅವರು, ನೈಜ ಸುದ್ದಿಗಳು ಹಾಗೂ ಸತ್ಯಾಸತ್ಯತೆಗಳನ್ನು ತಿಳಿದು ಸಮಾಜಕ್ಕೆ ಉಪಯೋಗವಾಗುವ ಮಾಹಿತಿಗಳನ್ನು ನೀಡಬೇಕು. ಯಾರೇ ತಪ್ಪು ಮಾಡಿದರೂ ಅವರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಎತ್ತಿ ಹಿಡಿಯುವ ಕೆಲಸ ಮಾಡಬೇಕು. ನಾವು ವಿರೋಧ ಪಕ್ಷದಲ್ಲಿದ್ದರೂ ಸಹ ಇದೇ ವೇದಿಕೆ ಮೇಲಿರುವ ನಮ್ಮ ಹಿರಿಯ ಮಾರ್ಗದರ್ಶಕರಾದ ಶಿವರಾಮ್ ಅವರ ಬಳಿ ಬೇಲೂರಿನ ಅಭಿವೃದ್ಧಿಗಾಗಿ ಹೆಚ್ಚಿನ ಅನುದಾನವನ್ನು ತರಲು ನಮಗೆ ಬೆಂಬಲ ನೀಡಬೇಕು. ಚುನಾವಣಾ ಸಂದರ್ಭದಲ್ಲಿ ಮಾತ್ರ ನಾವು ರಾಜಕಾರಣ ಮಾಡಬೇಕೇ ಹೊರತು ತಾಲೂಕಿನ ಸಮಗ್ರ ಅಭಿವೃದ್ಧಿಗೆ ನಾವೆಲ್ಲರೂ ಕಂಕಣಬದ್ಧರಾಗಬೇಕು ಎಂದು ಮನವಿ ಮಾಡಿದರು. ಇದೇ ವೇಳೆ ಮಾಜಿ ಸಚಿವ ಬಿ. ಶಿವರಾಮ್, ಮಾಜಿ ಶಾಸಕ ಕೆ.ಎಸ್. ಲಿಂಗೇಶ್, ಸಮಾಜ ಸೇವಕ ಬಿ.ಎಂ. ಸಂತೋಷ್ ಮಾತನಾಡಿದರು. ಇದೇ ಸಮಯದಲ್ಲಿ ಜನಮಿತ್ರ ವರದಿಗಾರರಾದ ಬಿ.ಎನ್. ಗಣೇಶ್, ಜ್ಞಾನದೀಪ ಪತ್ರಿಕೆಯ ಆರ್. ವೆಂಕಟೇಶ್, ಜನಮಿತ್ರ ಅರಹಳ್ಳಿ ವರದಿಗಾರ ರಂಜಿತ್, ವಿಜಯವಾಣಿ ವರದಿಗಾರ ಚಂದ್ರು, ವಿಜಯ ಕರ್ನಾಟಕ ವರದಿಗಾರ ಹರೀಶ್ ಹಾಗೂ ವಿತರಕರಾದ ತಾರೇಶ್ ಅವರನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ತಾಲೂಕು ಅಧ್ಯಕ್ಷೆ ವೈ.ಆರ್. ಭಾರತಿಗೌಡ, ಜಿಲ್ಲಾ ಉಪಾಧ್ಯಕ್ಷ ಡಿ.ಬಿ. ಮೋಹನ್ ಕುಮಾರ್, ಎಚ್.ಡಿ. ಮೋಹನ್, ಕಾರ್ಯದರ್ಶಿ ನಟರಾಜ್, ರಾಷ್ಟ್ರೀಯ ಸದಸ್ಯ ಪ್ರಕಾಶ್, ಅತೀವ್ ರೆಹಮಾನ್, ಪುರಸಭೆ ಮಾಜಿ ಅಧ್ಯಕ್ಷ ಎಚ್.ಎಂ. ದಯಾನಂದ್, ಕಾರ್ಯದರ್ಶಿ ತಾರನಾಥ್, ಖಜಂಚಿ ಅನಂತು, ಉಪಾಧ್ಯಕ್ಷರಾದ ರಘುನಾಥ್, ಜಗದೀಶ್, ವಿರೂಪಾಕ್ಷ, ಪತ್ರಿಕಾ ಸಂಘದ ಎಲ್ಲ ಸದಸ್ಯರು ಹಾಜರಿದ್ದರು. ಇದೇ ವೇಳೆ ವಿವಿಧ ಕ್ರೀಡಾಕೂಟ ಹಾಗೂ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಸೇರಿದಂತೆ ಇತರೆ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ವಿಜೇತರಾದವರಿಗೆ ಅಭಿನಂದಿಸಲಾಯಿತು. ಅದಕ್ಕೆ ಮೈಸೂರು ಮಹಾರಾಜರ ಕೊಡುಗೆ ಇದೆ. ಈ ಸಂಘವನ್ನು ಸ್ಥಾಪನೆ ಮಾಡಿದ್ದು ಡಿ.ವಿ. ಗುಂಡಪ್ಪ. ನಾಡಿನ ಕನ್ನಡದ ದೊಡ್ಡ ಸಾಹಿತಿ ಮತ್ತು ಪತ್ರಕರ್ತ ಡಿ.ವಿ. ಅವರು ಸ್ಥಾಪಿಸಿದಂಥ ಸಂಘ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ. ಈ ಸಂಘದ ಅಡಿಯಲ್ಲಿ ಜಿಲ್ಲೆ ಮತ್ತು ರಾಜ್ಯ ತಾಲೂಕುಗಳು ಒಳಗೊಂಡಂತೆ ಸಂಘ ಅಸ್ತಿತ್ವದಲ್ಲಿದೆ. ಕನ್ನಡ ಪತ್ರಿಕೋದ್ಯಮದಲ್ಲಿ ಅನೇಕರು ಈ ಜಿಲ್ಲೆಯಲ್ಲಿ ದೊಡ್ಡ ದೊಡ್ಡ ಸ್ಥಾನಕ್ಕೆ ಹೋಗಿದ್ದಾರೆ, ದೊಡ್ಡ ದೊಡ್ಡ ಹೆಸರು ಮಾಡ್ಕೊಂಡಿದ್ದಾರೆ. ಬಹಳಷ್ಟು ಮಂದಿ ಪತ್ರಿಕೋದ್ಯಮದ ಬಗ್ಗೆ ಪತ್ರಿಕೆಗಳನ್ನು ಓದಬೇಕು, ಇವತ್ತು ಪತ್ರಿಕೆ ಓದುವ ಸಂಖ್ಯೆ ಕಡಿಮೆ ಆಗ್ತಾ ಇದೆ, ಎಲ್ಲ ವಿಚಾರಗಳು. ಇವತ್ತು ಆಧುನಿಕತೆ ಬಂದ ಹಾಗೆ ನಮ್ಮ ಕೈಗೆ ಮೊಬೈಲ್ ಬಂದ ಮೇಲೆ ನಾವೆಲ್ಲವನ್ನ ಮರ್ತ್ಬಿಟ್ಟಿದ್ದೀವಿ. ಯಾವುದು ನೋಡುವಂಥ ಅಗತ್ಯ ಅಂದರೆ ಎಲ್ಲಿ ಹುಡುಕಬೇಕಾದ ಅಗತ್ಯ ಇಲ್ಲ. ದೃಶ್ಯ ಮಾಧ್ಯಮವನ್ನು ಟಿವಿ ಚಾನಲ್ ಹಾಕಿ ನೋಡಬೇಕು ಅಂತಿದೆ. ಕ್ಷಣ ಮಾತ್ರದಲ್ಲಿ ಯಾವುದೇ ದೇಶದ ಸುದ್ದಿಗಳನ್ನು ಕೈಯಲ್ಲಿ ನೋಡುವಂತಹ ಆ ಕ್ಷಣಕ್ಕೆ ನೋಡುವಂಥ ವ್ಯವಸ್ಥೆ